इतरतश्चार्थेष्वभिघ्नस्वराट् तेने ब्रह्महृदाय आदिकवये मुख्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಗುರುಗಳ ಸ್ವಾಮಿಗಳ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಬಹಳ ಪರ್ವಕಾಲ ಅಂತ ಇಟ್ಕೊಳ್ಬೇಕಿದನ್ನ. ಯಾಕೆ ಅಂತ ಹೇಳಿದ್ರೆ ತಪೋಭೂಮಿ ವಾದರಾಜರು ತಪಸ್ ಮಾಡಿದ ಜಾಗ ಇದೆ. ಈ ಜನ್ಮದಲ್ಲಿ ಈಗ ಕುಂಭಮೇಳದಲ್ಲಿ 144 ವರ್ಷಗಳು ಆಗ್ತದೆ, ಈಗ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಗೆ ನಾವೆಲ್ಲ ಇವತ್ತು ಭಾವಿಸ್ತಿದ್ದೇವೆ. ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ವೋ ಏನೋ, ತಪೋಭೂಮಿ ಬಂದು ಇವತ್ತು ಗುರುಗಳ ಸಂಸ್ಥಾನ ಪೂಜೆ, ಗುರುಗಳ ದರ್ಶನ, ಅಷ್ಟೇ ಅಲ್ಲ ವಾದರಾಜರ ಪಾದುಕೆಗಳು, ಭೂತರಾಜರ ಸನ್ನಿಧಾನ, ಇಷ್ಟು ನಮಗೆಲ್ಲ ದೊರಕಿದೆ. ಅದು ಜನ್ಮ ಜನ್ಮಾಂತರದ ಭಾಗ್ಯ ಅಂತ ನಾವೆಲ್ಲ ಭಾವಿಸಿ ಭಾಗವತದಲ್ಲಿ ಮಹಾತ್ಮರ ಸೇವೆ ಮಾಡಬೇಕು ಅಂತ ವೃಷಭನಾಮಕ ಪರಮಾತ್ಮ ಹೇಳ್ತಾರೆ. ಮಹಾತ್ಮರ ಸೇವೆ ಅದು ಮೋಕ್ಷಕ್ಕೆ ದ್ವಾರ ಅಂತ. ಏನೇನೋ ಮಾಡೋದ್ರಿಂದ ಮೋಕ್ಷಕ್ಕೆ ದ್ವಾರ ಅಂತ ನಾವು ಅನ್ಕೊಳ್ತೇವೆ, ಆದ್ರೆ ಭಾಗವತ ಮಹಾತ್ಮರ ಸೇವೆಗೆ ಬಹಳ ಮಹತ್ವ ಕೊಡ್ತದೆ. ಆದ್ರಿಂದ ಈ ಸಮಯ ನಮಗೆ ಮೋಕ್ಷ ಕೊಡುವ ಸಮಯ ಅಂತಲೇ ಇಟ್ಕೊಳ್ಬೇಕು. ಗುರುಗಳು ಅವರು ಪೂಜೆ ಮಾಡುವಾಗ ನೋಡ್ತಾ ಇದ್ವಿ, ನಾವೆಲ್ಲ ಕಣ್ಣು ಬೆಳಗಿಸ್ತೇನೆ ನೋಡ್ತಾ ಇದ್ವಿ. ಗಮನಿಸಿ, ಒಂದು ಬಾರಿ ಪುಷ್ಪಗಳನ್ನ ದೇವರ ಮೇಲೆ ಏರಿಸುವಾಗ ಎಷ್ಟು ಗಮನ ಕೊಡ್ತಾ ಇದ್ವಿ. ಇದನ್ನ ಮುಖ್ಯ ಪ್ರಾಣ ದೇವರು ರಾಮದೇವರಿಗೆ ಒಂದು ಬಾರಿ ಹೂ ತಗೊಂಡು ಹೊರಟಿದ್ರಂತೆ, ಮಾಲೆ ತಗೊಂಡು ಹೊರಟಿದ್ರಂತೆ. ಮಾಲೆ ತಗೊಂಡು ಹೋಗುವಾಗ ಆ ಮಾಲೆಯನ್ನ 2 ಕೈಯಿಂದ ಎತ್ಕೊಂಡು ಹೋಗಿದ್ರಂತೆ. ಕೆಲವರಿಗೆ ಆಶ್ಚರ್ಯ ಆಗ್ತದೆ, ಒಂದು ಮಾಲೆನ ಹನುಮಂತ ದೇವರು 2 ಕೈಯಿಂದ ಎತ್ಕೊಂಡು ಹೋದ್ರ ಅಂತ ಅನಿಸ್ತದೆ. ಯಾಕೆ ಹೇಳಿ ನೋಡೋಣ. ಅದೇ ಹನುಮಂತ ದೇವರೇ ಸಂಜೀವಿನಿ ಪರ್ವತವನ್ನು ತರುವಾಗ ಒಂದು ಕೈಯಿಂದ ಅನಾಯಾಸಿನ ತಂದಿದ್ರು. ಅದೇ ಹನುಮಂತ ದೇವರೇ ರಾಮದೇವರಿಗೆ ಹೂ ತಗೊಂಡು ಏರ್ಸೋಣ ಅಂತ ಹೋದ್ರೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಎತ್ಕೊಂಡು ಹೋದ್ರಂತ. ಯಾರೋ ಕೇಳಿದ್ರು, ಏನ್ರಿ ಹೀಗ್ ನಡೆಸ್ತಿದ್ದೀರಿ, ನಿಮ್ಮ ಬಲ ಎಷ್ಟಿದೆ, ಬೆಟ್ಟ ಎಲ್ಲಿ ಹೂ ಎಲ್ಲಿ? ಬೆಟ್ಟ ತಗೊಂಡು ಹೋಗುವಾಗ ಒಂದೇ ಕೈ, ಹೂ ತಗೊಂಡು ಹೋಗುವಾಗ ಬರೀ ಆ 2 ಕೈಯಿಂದ ಭಕ್ತಿ ಶ್ರದ್ಧೆಯಿಂದ ತಗೊಂಡು ಹೋದ್ರಂತ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಅಂದ್ರು, ಆ ಮಾಲೆ ಪ್ರಭು ರಾಮನಿಗೆ ತಗೊಂಡು ಹೋಗ್ತಿದ್ದೇನೆ, ಏರಿಸ್ತಾ ಇರುವ ಮಾಲೆಗೆ ನಮ್ಮ ಉಸಿರು ಬಡಿಬಾರ್ದು ಅಂದ್ರಂತ. ನೋಡಿ, ಅದು ಅಶುದ್ಧತೆ. ಕೈಯಲ್ಲಿರುವ ಉಗುರು ಆ ಮಾಲೆಗೆ ತಾಕ್ಬಾರ್ದು. ಅಲ್ಲಿ ಹೇಳುವಾಗ ಹೀಗೆ ಹೇಳ್ತಾರೆ, ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣಾನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯವಸ್ಯ ನಾಭೂತ್. 2 ಕೈಯಿಂದ ಎತ್ತಿದ ಮಾಲೆ ಮುಖ್ಯ ಹನುಮಂತ ಒಂದೇ ಕೈಯಿಂದ ಬೆಟ್ಟ ಎತ್ತಿದ್ದು ನೋಡಿದ್ರೆ ಆಶ್ಚರ್ಯ ಅನಿಸ್ತದ ಇಲ್ಲ? ಅದಕ್ಕೆ ಇಷ್ಟು ಸೂಕ್ಷ್ಮ ಗಮನಿಸಬೇಕು. ದೇವರಿಗೆ ಪುಷ್ಪವನ್ನ ಸಮರ್ಪಣೆ ಮಾಡುವಾಗ ಆ ಮನಸ್ಥಿತಿ ಗಟ್ಟಿಯಾಗಿರ್ಬೇಕಂತ. ಉಸಿರು ಬಡಿಬಾರ್ದು, ಕೈಯಲ್ಲಿರುವ ಉಗುರು ತಾಕಬಾರ್ದು, ತಲೆಯ ಮೇಲಿರುವ ಕೂದಲು ಅದಕ್ಕೆ ತಾಕಬಾರ್ದು. ಆ ಥರದಲ್ಲಿ ನೋಡ್ಕೊಳ್ಬೇಕಂತ. ಇವತ್ತು ಗಮನಿಸಿ, ಪರಮಾತ್ಮನಿಗೆ ದೇವರು ಗುರುಗಳು ಮಾಲೆ ಏರಿಸುವಾಗ ಅಷ್ಟು ಶ್ರದ್ಧೆಯಿಂದ ಏರಿಸ್ತಾ ಇದ್ದಾರೆ. ಯಾಕೆಂದ್ರೆ ವಾಯುದೇವರ ಸನ್ನಿಧಾನ ಇದೆ ಆದ್ರಿಂದ ಅಂತ. ಅಷ್ಟು ಶ್ರದ್ಧೆ ನೋಡ್ತಾ ಕಣ್ಣು ಬೆಳಗಿಸದೆ ಭಕ್ತರು ನೋಡ್ತಾ ಇದ್ರು ಇವತ್ತಿನ ದಿವಸ. ಆದ್ರಿಂದ ಪವಿತ್ರವಾದ ಈ ಸ್ಥಳದಲ್ಲಿ ಗುರುಗಳು ಸಂಸ್ಥಾನ ಪೂಜೆ ಮಾಡಿ ನಮಗೂ, ನಮ್ಮ ಕುಟುಂಬದವರಿಗೂ, ನಿಮಗೂ, ನಿಮ್ಮ ಕುಟುಂಬದವರಿಗೂ, ಕುಟುಂಬದ ಪ್ರತಿಯೊಬ್ಬರ ಸದಸ್ಯರಿಗೂ ಮೋಕ್ಷದ ದಾರಿ ತಂದು ಕೊಟ್ಟಿದ್ದಾರೆ. ಅನಂತ ಅನಂತ ಧನ್ಯವಾದಗಳು. ಅವರ ಪಾದಗಳಲ್ಲಿ 4 ಮಾತುಗಳನ್ನು ಹೇಳ್ತಾ, ವ್ಯಾಸಾಯ ಭವನಾಶಾಯ
ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಮೋಘಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯ. ಶ್ರೀ ಗುರುಭ್ಯೋ ನಮಃ. ಸ್ವದಯ ಇತಿಹಾಸದಲ್ಲಿ ಇವತ್ತೊಂದು ಐತಿಹಾಸಿಕ ಸನ್ನಿವೇಶ. ಈ ತಪೋವನದಲ್ಲಿ ಬಂದು ಸಂಸ್ಥಾನ ಪೂಜೆಯನ್ನು ಜರುಗಿಸಿದ ಇತಿಹಾಸವನ್ನು ನಮ್ಮಲ್ಲಿ ಯಾರೂ ಕೇಳಿದ್ದಿಲ್ಲ ಇಷ್ಟರವರೆಗೆ. ಪ್ರದೇಶಕ್ಕೆ ಬಂದು ಎಲ್ಲವನ್ನು ಹೊತ್ತುಕೊಂಡು ಬಂದು ಈ ಒಂದು ಸನ್ನಿಧಾನದಲ್ಲಿ ಸಂಸ್ಥಾನ ದೇವರ ಪೂಜೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಇತಿಹಾಸ ನಿರ್ಮಾಣವಾಗಿದೆ. ಈ ಇತಿಹಾಸ ನಿರ್ಮಾಣ ಆಗಲಿಕ್ಕೆ ಕಾರಣರಾದವರು ನಮ್ಮ ಹೈಗ್ರೀವ ಭಕ್ತ ಮಂಡಳಿಯವರು. ಬಹುಶಃ ಈ ಹೈಗ್ರೀವ ಭಕ್ತ ಮಂಡಳಿ ಎಂಬಂತಹ ವಾದಿರಾಜ ಈ ಭಕ್ತ ಸೇನೆ ಇಲ್ಲದೆ ಹೋದರೆ ಇಂತಹ ಒಂದು ದುರ್ಗಮವಾದ ಕಾರ್ಯ ಆಗ್ತಾ ಇರಲಿಲ್ವೇನೋ. ಇವಾಗೆಲ್ಲ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಕೂಡ ಮಹಾಕುಂಭಮೇಳ ಅಂತಲೇ ಪತ್ರಿಕೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಇದೇ ಸುದ್ದಿ. ಎಲ್ಲರೂ ಕೇಳೋದು ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಇದೆಯಾ ಅಂತಲೇ ಕೇಳ್ತಾರೆ. ಎಲ್ಲಿ ಹೋದ್ರು ಯಾರ ಬಾಯಲ್ಲಿ ಕುಂಭಮೇಳದ್ದೇ ಸುದ್ದಿ. ಕುಂಭಮೇಳದಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ 144 ವರ್ಷಗಳಿಗೊಮ್ಮಾಗುವಂತ ಮಹಾಕುಂಭಮೇಳ. ಇದು ತ್ರಿವೇಣಿ ಸಂಗಮ ಅಂತ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಈ ಕುಂಭಮೇಳ ಆಗ್ತಾ ಇದೆ ಅಂತ. ಈ ಮಹಾಕುಂಭಮೇಳಕ್ಕೆ ಹೋಗ್ಲಿಕ್ಕಾಗದೇ ಇದ್ದವರು ಏನೂ ಯೋಚನೆ ಮಾಡಬೇಡಿ. ಇವತ್ತು ನೀವು ಇಲ್ಲಿ ಸೋದರಿಗೆ ಬಂದಿದ್ದೀರಿ, ತಪೋವನಕ್ಕೆ ಬಂದಿದ್ದೀರಿ. ಇಲ್ಲಿ ಒಂದು ಕುಂಭಮೇಳ ಆಗಿದೆ, ಮಹಾಕುಂಭಮೇಳ ಆಗಿದೆ. ಇಲ್ಲಿಯೂ ಕೂಡ ತ್ರಿವೇಣಿ ಸಂಗಮ ಉಂಟು. ಇಲ್ಲಿಯ ತ್ರಿವೇಣಿ ಸಂಗಮದಲ್ಲಿಯೂ ಕೂಡ ಈ ಮಹಾಕುಂಭಮೇಳ ಆಗಿದೆ. ಏನ್ ತ್ರಿವೇಣಿ ಸಂಗಮ? ಪ್ರಯಾಗರಾಜನಲ್ಲಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಆಯಿತು. ಇಲ್ಲಿ ಏನ್ ತ್ರಿವೇಣಿ ಸಂಗಮ ಅಂತ ಹೇಳಿದ್ರೆ ಶಾಲ್ಮಲಿ ನದಿಯ ಸನ್ನಿಧಾನ. ಈ ಶಾಲ್ಮಲಿ ನದಿಯನ್ನು ವರ್ಣನೆ ಮಾಡಬೇಕಾದ್ರೆ ಮಾತ್ರ ಗಂಗೋತ್ತುಂಗ ದೃಶ್ಯತೆ ಇದ್ದ ರಮ್ಯಾಂ ಎದಂಬಸಿ ಇಂಥ ತೀರ್ಥ ಪ್ರಬಂಧದಲ್ಲಿ ಶಾಲ್ಮಲಿಯ ಮಹಿಮೆಯನ್ನು ಹೇಳ್ತಾರೆ. ಈ ಶಾಲ್ಮಲಿಯಲ್ಲಿ ಭಾದ್ರಪದ ಮಾಸದ ಅಷ್ಟಮಿ ತಿಥಿಯಂದು ಗಂಗೆ ಇಲ್ಲಿ ಪ್ರಾದುರ್ಭಾವ ಆಗ್ತಾಳೆ. ಹಾಗಾಗಿ ಈ ಶಾಲ್ಮಲಿಯಲ್ಲಿ ಗಂಗೆಯ ಸನ್ನಿಧಾನ ಉಂಟು, ಶಾಲ್ಮಲಿಯ ಸನ್ನಿಧಾನ ಉಂಟು, ಗಂಗೆಯ ಸನ್ನಿಧಾನ ಉಂಟು, ಜೊತೆಯಲ್ಲಿ ವಾದಿರಾಜರ ಸನ್ನಿಧಾನ ಇದೆ. ಹಾಗಾಗಿ ಇದೊಂದು ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮದಲ್ಲಿ ಹೈಗ್ರೀವ ಭಕ್ತ ಮಂಡಳಿಯವರು ಒಂದು ದೊಡ್ಡ ಕುಂಭಮೇಳವನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಅಂತಹ ಕುಂಭಮೇಳದಲ್ಲಿ ನಾವು ನೀವು ಭಾಗವಹಿಸಿದ್ದು ಕೂಡ ಇದು ನಮಗೆ ಗುರುರಾಜರು ಮಾಡಿದ ಅನುಗ್ರಹ ಅಂತ ಭಾವಿಸಬೇಕು. ಈ ಮುಖ್ಯ ಪ್ರಾಣ ದೇವರನ್ನ ಆಕರಾಶ್ವಸಮ ಅಂತ ಹೇಳ್ತಾರೆ. ಈ ಆಕರಾಶ್ವಸಮ ಅಂತಂದ್ರೆ ಆ ಒಡೆಯದೇ ಇರುವಂತಹ ಬಂಡೆಯಂತಿರುವವರು ಅಂತ ಅಷ್ಟು ಬಲಶಾಲಿಯಾದ ವ್ಯಕ್ತಿತ್ವ ಮುಖ್ಯ ಪ್ರಾಣ ದೇವರು. ಅದೇ ರೀತಿಯಾಗಿ ಒಡೆಯದಿರುವಂತಹ ಬಂಡೆಗೆ ಸಮನಾದವರು ನಾನು ಅಂತ, ಆ ಮುಖ್ಯ ಪ್ರಾಣ ದೇವರಿಗೆ ಸಮನಾದವರು ನಾನು ಅಂತ ಹೇಳಿದವರು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ಆ ವಾದಿರಾಜ ಗುರು ಸಾರ್ವಭೌಮರು ನಾನು ಒಡೆಯದಿರುವ ಬಂಡೆಗೆ ಸಮನಾದವನು ಅಂತ ಹೇಳಿ ಈ ಎಲ್ಲ ತಪೋವನದ ಬಂಡೆಗಳ ಮಧ್ಯದಲ್ಲಿ ತಪಸ್ಸನ್ನು ಆಚರಿಸಿ ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಆ ವಾದಿರಾಜರ ಅದ್ಭುತವಾದ ಆಧ್ಯಾತ್ಮಿಕ ಸಂಬಂಧ ಇರುವಂತಹ ಕ್ಷೇತ್ರ ಇದು. ನಮ್ಮಲ್ಲಿ ಒಂದು ಒಳ್ಳೆಯ ಭಾವ ಇರಬೇಕು. ವಾದಿರಾಜ ಕುರಿತಾಗಿ ನಮಗೊಂದು ಭಾವ ಇರಬೇಕು. ಯಾವ ಭಾವ ಅಂತಂದ್ರೆ ಭಾವ ಇರಬೇಕು. ಭಾವ ಅಂದ್ರೆ ಭಾವಿ ಸಮೀರ ವಾದಿರಾಜರು ಹೇಳುವಂತಹ ಭಾವ ಇರಬೇಕು. ಈ ಭಾವ ನಮಗೆ ಬಂದ್ರೆ ಲಾಭ ಸಿಗುತ್ತೆ. ಭಾವ ಬಂದ್ರೆ ಲಾಭ ಸಿಗುತ್ತೆ. ಭಾವ ಅಂದ್ರೆ ಭಾವಿ ಸಮೀರ ವಾದಿರಾಜರು ಎಂಬ ಭಾವ ನಮ್ಮಲ್ಲಿ ಬಂದ್ರೆ ಲಾಭ ಅಂದ್ರೆ ಲಾಭವಿರಾದ ಭಾವಿ ಸಮೀರರೆಂಬ ಆ ಲಾಭ ನಮಗೆ ಸಿಗುತ್ತೆ. ಇದರಿಂದಾಗಿ ನಮ್ಮನ್ನು ವಾದಿರಾಜರು ಕಾವ ಆಗ್ತಾರೆ. ಏನು ಕಾವ ಅಂತಂದ್ರೆ ಕಾಮಧೇನು ವಾದಿರಾಜರಾಗ್ತಾರೆ ನಮಗೆಲ್ಲವರು. ಈ ಶುದ್ಧವಾದ ಭಾವ ಇದ್ದಾಗ ಮಾತ್ರ ನಮಗೆ ಅವರು ಅಭೀಷ್ಟವನ್ನು ನೀಡಲಿಕ್ಕೆ ಸಂತೋಷದಿಂದ ಅಭೀಷ್ಟವನ್ನು ನೀಡುತ್ತಾರೆ. ಈ ದೃಷ್ಟಿಯಿಂದಲೇ ನಾವು ಒಂದು ಪರಿಶುದ್ಧವಾದ ಭಕ್ತಿಯಿಂದ ವಾದಿರಾಜರನ್ನು ಉಪಾಸನೆ ಮಾಡಬೇಕು. ಈ ಭಾವ ಇದ್ದಾಗ ಲಾಭ ಆಗಿ ನಮ್ಮನ್ನವರು ಕಾವ ಆಗ್ತಾರೆ. ಹಾಗಾಗಿ
ನಮಗೆ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಹವಾ ಇರಬೇಕು. ಏನು ಹವಾ ಅಂತಂದ್ರೆ ಹಯಗ್ರೀವ ವಾದಿರಾಜರೆಂಬ ಆ ಪ್ರಜ್ಞೆ, ಆ ಹವ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರಬೇಕು. ಇವತ್ತು ಈಗೆಲ್ಲ ತಪೋವನದಲ್ಲಿ ಪೂರ್ತಿ ಎಲ್ಲ ಹವಾನೇ. ಹಯಗ್ರೀವ ಭಕ್ತ ಮಂಡಳಿಯವರ ಹವ, ಹಯಗ್ರೀವ ವಾದಿರಾಜ ಹೇಳುವಂತಹ ಎಲ್ಲಾ ಬಗೆಯ ಹವವು ಕೂಡ ಇಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಒಂದು ಅದ್ಭುತವಾದ ಸನ್ನಿವೇಶಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಈ ಹುಬ್ಬಳ್ಳಿ ಮಂದಿಗೆ ನಮ್ಮ ವಾದಿರಾಜರ ಮೇಲೆ ಬಹಳ ಭಕ್ತಿ. ಅದೇ ರೀತಿಯಾಗಿ ವಾದಿರಾಜರಿಗೂ ಕೂಡ ಹುಬ್ಬಳ್ಳಿಯವರನ್ನು ಕಂಡ್ರೆ ಬಹಳ ಪ್ರೀತಿ. ಯಾಕೆ ಅಂತ ಕೇಳಿದ್ರೆ, ಈ ಹುಬ್ಬಳ್ಳಿಯಲ್ಲಿ ಏನಿದೆ? ಹೂಬಳ್ಳಿ, ಆ ಹೂವಿನ ಬಳ್ಳಿ ಹುಬ್ಬಳ್ಳಿ. ವಾದಿರಾಜರಿಗೆ ಹುಬ್ಬಳ್ಳಿ ಮಂದಿ ಕಂಡ್ರೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ಅವರ ಗ್ರಂಥಕ್ಕೆ ಹೆಸರನ್ನಿಟ್ಟಿದ್ದಾರೆ ಯುಕ್ತಿ ಮಲ್ಲಿಕಾ ಅಂತ. ಅದೇ ರೀತಿಯಾಗಿ ಹರಿಭಕ್ತಿ ಲತಾ ಅಂತ. ಲತಾ ಅಂದ್ರೆ ಬಳ್ಳಿ, ಹರಿಭಕ್ತಿ ಲತಾ, ಯುಕ್ತಿ ಮಲ್ಲಿಕಾ ಅಂತೇಳಿ ಹುಬ್ಬಳ್ಳಿ ಮಂದಿ ಪ್ರೀತಿಯಿಂದ ವಾದಿರಾಜ ಅವರ ಗ್ರಂಥಕ್ಕೆ ಹೆಸರನ್ನಿಟ್ಟಿದ್ದಾರೆ. ಹಾಗಾಗಿ ಈ ಹುಬ್ಬಳ್ಳಿಯ ಈ ನಮ್ಮ ಹಯಗ್ರೀವ ಭಕ್ತ ಮಂಡಳಿಯವರು ವಿಶೇಷವಾಗಿ ವಾದಿರಾಜರ ಹಯಗ್ರೀವ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. 12 ವರ್ಷದ ಈ ಉತ್ಸವ ಈ ತಪೋವನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಾಡಲ್ಲಿ ಎಲ್ಲರೂ ಉತ್ಸವ ಆಚರಿಸ್ತಾರೆ. ಆದರೆ ಕಾಡಲ್ಲಿಯೂ ಈ ರೀತಿಯಾಗಿ ವೈಭವದ ಉತ್ಸವವನ್ನು ಆಚರಿಸಬಹುದು ಅಂತ ತೋರಿಸಿಕೊಟ್ಟು ನಮ್ಮ ಹಯಗ್ರೀವ ಭಕ್ತ ಮಂಡಳಿ. ಬಹುಶಃ ನಮಗಿದಾಗುತ್ತೋ ಇವಾಗ ಗೊತ್ತಿಲ್ಲ, ಇದೆಲ್ಲವೂ ಕೂಡ ಹಯಗ್ರೀವ ಭಕ್ತ ಮಂಡಳಿಗೆ ಇದು ಮೀಸಲಾದಂತಹ ಕೆಲಸ. ಅವರಲ್ಲಿ ಒಳ್ಳೆ ಸೈನ್ಯ ಇದೆ, ಆ ಭಕ್ತರ ಸೈನ್ಯ ಇದೆ. ಆ ಎಲ್ಲ ಸೈನ್ಯವನ್ನು ಕಟ್ಟಿಕೊಂಡು ಎಲ್ಲ ಸಾಮಾನು ಸರಂಜಾಮುಗಳನ್ನು ಹೊತ್ತುಕೊಂಡು ಬಂದು ಇಲ್ಲಿ ಮಾಡಿ ಜನರಿಗೆಲ್ಲ ಅಡಿಗೆ ಮಾಡಿ ಹಾಕೋದು ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಎಲ್ಲವನ್ನು ಕೂಡ ಭೂತರಾಜರು ನಿಂತು ಮಾಡಿಸ್ತಾ ಇದ್ದಾರೆ ಅಂತ ನಾವು ಭಾವಿಸಬೇಕು. ಈ ಉತ್ಸವ ಇದೇ ರೀತಿಯಾಗಿ ನಿರಂತರವಾಗಿ ವರ್ಷವೂ ಕೂಡ ನಿರ್ವಿಘ್ನವಾಗಿ ನೆರವೇರಲಿ. ನಾವು ಕೂಡ ಬಂದು ಸೇರಿಕೊಳ್ತೇವೆ. ನಮಗೂ ಕೂಡ ಸುಲಭದಲ್ಲಿ ಒಂದು ಕುಂಭಮೇಳದಲ್ಲಿ ಸ್ನಾನ ಮಾಡುವ ಅವಕಾಶ. ನಾವೇನು ಟೆಂಟ್ ಕಟ್ಟಬೇಕು ಅಂತಿಲ್ಲ, ಸೇತುವೆ ಕಟ್ಟಬೇಕು ಅಂತಿಲ್ಲ. ಬಹಳ ಸುಲಭವಾಗಿ ನಮ್ಮ ಹಯಗ್ರೀವ ಭಕ್ತ ಮಂಡಳಿಯವರಿಗೆ ಸೇರಿಕೊಂಡ್ರೆ ನಮಗೂ ಒಂದು ಕುಂಭಮೇಳ ಸ್ನಾನ ಬಿಡುತ್ತದೆ. ಹಾಗಾಗಿ ಈ ಉತ್ಸವದ ಈ ಹಿನ್ನೆಲೆಯಲ್ಲಿ, ಹಯಗ್ರೀವ ಭಕ್ತ ಮಂಡಳಿ ಹಿನ್ನೆಲೆಯಲ್ಲಿ ಅನೇಕ ಜನ ಸೇನಾನಿಗಳಿದ್ದಾರೆ. ನಮ್ಮ ಶ್ರೀನಿವಾಸ ಪಾಟೀಲ್ರು, ಗೋವಿಂದ್ ಅವರು, ಇನ್ನು ನಮ್ಮ ಮಿಥುನ್ ಅವರು, ಸತೀಶ್ ಅವರು, ತೇಜ್ ಅವರು, ಒಂದು ದೊಡ್ಡ ಸೈನ್ಯವೇ ಇಲ್ಲಿದೆ. ಇವತ್ತು ನಮಗೆ ಎಲ್ಲಾ ಬಗೆಯಲ್ಲಿಯೂ ಕೂಡ ದೇವರ ಪೆಟ್ಟಿಗೆ ತಳಗಿಡದೆ ತರಬೇಕು ಅಂತ ಹೇಳಿದ್ರೆ ಹಾಗೆ ನೋಡಿ 1.5 ಕಿಲೋಮೀಟರ್ ಆ ರಸ್ತೆಯಿಂದ ಇಲ್ಲಿವರೆಗೆ ಆ ಭಾರವಾದ ಮಣಭಾರ ಪೆಟ್ಟಿಗೆ ಅದೆಲ್ಲವೂ ಕೂಡ ಇಬ್ಬರು ಹೊತ್ಕೊಂಡು ಹೋಗುದೇ ಬಹಳ ಕಷ್ಟ. ಅಂತ ಪೆಟ್ಟಿಗೆಯನ್ನ ಎಲ್ಲೂ ಕೆಳಗಿಡದೇನೆ ಹೊತ್ಕೊಂಡು ಬಂದಿದ್ದಾರಂತವ್ರು. ಅಷ್ಟು ಶ್ರದ್ಧೆ ಅವರಿಗಿದೆ. ಆ ಶ್ರದ್ಧೆ ಇಷ್ಟೆಲ್ಲ ಕೆಲಸವನ್ನ ಮಾಡಿಸಿದೆ. ಅದು ವಿಶೇಷವಾದ ವಾದಿರಾಜರ ಭೂತರಾಜರ ಅನುಗ್ರಹ. ಈ ಅನುಗ್ರಹ ಇದೇ ರೀತಿಯಾಗಿರ್ಲಿ. ಇಲ್ಲಿ ಯಾರೆಲ್ಲ ಬಂದಿದ್ದಾರೋ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಮನೆ ಮಕ್ಕಳು ಎಲ್ಲರೂ ಕೂಡ ಇದೇ ರೀತಿಯಾಗಿ ಹಯಗ್ರೀವ ಭಕ್ತ ಮಂಡಳಿಯ ಹೆಸರಿನಲ್ಲಿ ಈ ಸೇವೆ ತಪೋವನದಲ್ಲಿ ನಿರಂತರವಾಗಿ ಆಗಲಿ. ಅವರಿಗೆಲ್ಲ ವಿಶೇಷವಾಗಿ ವಾದಿರಾಜ ಭೂತರಾಜ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀ ಕೃಷ್ಣ ಅರ್ಪಣವಸ್ತು.